ಹಾಲಿನ ದರದ ಕಥೆ ಇಷ್ಟ ಆದ್ರೆ ಇನ್ನು ಜನವರಿಯಲ್ಲಿ ಬಸ್ಸು, ಫೆಬ್ರವರಿಯಲ್ಲಿ ಮೆಟ್ರೋ, ಈಗ ಮಾರ್ಚ್ನಲ್ಲಿ ಆಟೋ ಮೀಟರ್ ದರ ಏರಿಕೆಯ ಶಾಕ್. ಆಟೋ ಮೀಟರ್ ದರ ಏರಿಕೆ ಮಾಡಿದ್ರು ಮಾಡದೇ ಇದ್ರು ಕೂಡ ಯಾರು ಮೀಟರ್ ತಕ್ಕಂಗೆ ಬಹುತೇಕ ಆಟೋ ಡ್ರೈವರ್ಗಳು ತಗೊಳ್ತಾ ಇಲ್ಲ ಅನ್ನೋ ಆರೋಪ ಕೂಡ ಇದೆ. ಮಾರ್ಚ್ನಲ್ಲಿ ಈಗ ಆಟೋ ಮೀಟರ್ ದರ ಏರಿಕೆಯ ಶಾಕ್ ಸಿಗ್ತಾ ಇದೆ. ಆಟೋ ಮೀಟರ್ ದರ ಏರಿಕೆ ಮಾಡೋದಕ್ಕೆ ಚಿಂತನೆ ನಡೆಸ್ತಾ ಇದ್ದಾರೆ. ಮಾರ್ಚ್ 2ನೇ ವಾರದಲ್ಲಿ ದರ ಹೆಚ್ಚಳ ಸಾಧ್ಯತೆ ಇದೆ. ಆಟೋ ಮೀಟರ್ ದರ ಹೆಚ್ಚಳಕ್ಕೆ ಬಹಳಷ್ಟು ಒತ್ತಡ ಕೇಳಿಬಂದಂತ ಹಿನ್ನೆಲೆ ಮೀಟರ್ ದರವನ್ನ ಜಾಸ್ತಿ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾ ಇದ್ದಾರೆ. ಮಾರ್ಚ್ 12ರಂದು ಆಟೋ ಮೀಟರ್ ಪರಿಷ್ಕರಣೆಯ ಸಭೆ ಇದೆ. ಸಭೆ ಬಳಿಕ ಆಟೋ ಮೀಟರ್ ದರ ಹೆಚ್ಚಳ ಮಾಡೋ ಸಾಧ್ಯತೆ ಇದೆ. ನೋಡಿ, ಜನವರಿಯಲ್ಲಿ ಬಸ್ ಆಯಿತು, ಫೆಬ್ರವರಿಯಲ್ಲಿ ಮೆಟ್ರೋ ಟಿಕೆಟ್ ಪ್ರೈಸ್ ಹೈಕ್ ಆಯಿತು. ಈಗ ಆಟೋ ಮೀಟರ್ ದರ ಕೂಡ ಹೆಚ್ಚಳಕ್ಕೆ ಈಗ ನಿರ್ಧರಿಸಲಾಗಿದೆ. ನಮ್ಮ ಪ್ರತಿನಿಧಿ ವರ್ಷಿತಾ ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ. ಆಟೋ ಚಾಲಕರನ್ನ ಮಾತನಾಡ್ತಿದ್ದಾರೆ, ಬನ್ನಿ ನೋಡೋಣ. ಸಿಟಿ ಬೆಂಗಳೂರಿನಲ್ಲಿ ಒಂದ್ ಕಡೆ ಬಸ್ ದರ ಜಾಸ್ತಿ ಆಯ್ತು, ಅದ್ರ ಜೊತೆಗೆ ಮೆಟ್ರೋ ದರ ಕೂಡ ಜಾಸ್ತಿ ಆಯ್ತು. ಈಗ ಆಟೋಗಳ ಸರದಿ ಬಂದಿದೆ. ಯಾಕಂದ್ರೆ ಒಂದಷ್ಟು ವರ್ಷಗಳಿಂದ ಕೂಡ ಆಟೋ ಮೀಟರ್ ದರವನ್ನ ಜಾಸ್ತಿ ಮಾಡ್ಬೇಕು ಅನ್ನುವಂತಹ ಸಾಕಷ್ಟು ಮನವಿಗಳಿಗೂ ಈಗ ಕೊನೆಗೂ ಮುಹೂರ್ತ ಫಿಕ್ಸ್ ಆಗಿರುವಂತದ್ದು. ಇದೇ ಮಾರ್ಚ್ ತಿಂಗಳಂದು 12ನೇ ತಾರೀಕಿಗೆ ಮೀಟಿಂಗ್ ನಡೆಯುತ್ತೆ. ಆ ಮೀಟಿಂಗ್ ನಲ್ಲಿ ಆಟೋ ದರ ಎಷ್ಟೆಷ್ಟು ಜಾಸ್ತಿ ಮಾಡ್ಬೇಕು ಅನ್ನುವಂಥದ್ದನ್ನ ಕೂಡ ಈಗ ನಿಗದಿಯನ್ನ ಮಾಡಲಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳ್ಬರ್ತಾ ಇದೆ. ಯಾಕಂದ್ರೆ ಸಾಮಾನ್ಯವಾಗಿ ಈಗ ಮೀಟರ್ಗೆ 30 ರೂಪಾಯಿ ಇತ್ತು, ಆದ್ರೆ ಮಿನಿಮಮ್ ಆದ್ರೂ ಮೀಟರ್ಗೆ 40 ರೂಪಾಯಿ ಮಾಡಬೇಕು ಅನ್ನುವಂತಹ ಒಂದು ಮೀಟಿಂಗ್ ಅನ್ನ ಈ ಒಂದು ಮೀಟಿಂಗ್ ನಲ್ಲಿ ಆಯೋಜನೆ ಕೂಡ ಮಾಡಲಾಗಿರುವಂತದ್ದು. ಹಾಗಾಗಿ ಸಾಕಷ್ಟು ಜನ ಒಂದ್ ಕಡೆಯಾಗಿ ಮೆಟ್ರೋಗೂ ಕೂಡ ಹೋಗೋದಕ್ಕೆ ಕಷ್ಟ ಆಗತ್ತೆ, ಅದ್ರ ಜೊತೆ ಕ್ಯಾಬ್ಗಳಲ್ಲೂ ಕೂಡ ಓಡಾಡೋದಕ್ಕೆ ಕಷ್ಟ ಆಗತ್ತೆ. ಅದ್ರ ಉಳಿದಂತೆ ಯಾವಾಗ ಶಕ್ತಿ ಯೋಜನೆ ಜಾರಿ ಆಯ್ತು ಅಲ್ಲಿಂದ ಕೂಡ ಆಟೋದಲ್ಲಿ ಆಗಿರ್ಬೋದು ಅಥವಾ ಓನ್ ವೆಹಿಕಲ್ ಅಲ್ಲಿ ಓಡಾಡೋರ ಸಂಖ್ಯೆ ಕಮ್ಮಿ ಆಗಿ ಬಸ್ ನಲ್ಲೇ ಓಡಾಡೋರು ಜಾಸ್ತಿ ಆಗಿದ್ರು. ಸದ್ಯ ಅವಾಗ್ಲೂ ಕೂಡ ಆಟೋ ಚಾಲಕರಿಗೆ ತುಂಬಾ ಹೊಡೆತ ಬಿದ್ದಿತ್ತು. ಜನ ಕೂಡ ಯಾರು ಆಟೋಗಳತ್ತ ಮುಖ ಮಾಡ್ತಾ ಇರ್ಲಿಲ್ಲ. ಸದ್ಯ ಆಟೋ ಚಾಲಕರು ಏನ್ ಹೇಳ್ತಾರೆ, ದರ ನಿಗದಿ ಆಗ್ಬೇಕಾ ಅಥವಾ ಮೀಟರ್ ದರ ಜಾಸ್ತಿ ಆಗ್ಬೇಕಾ ಅನ್ನುವಂಥದ್ದನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಆಲ್ಮೋಸ್ಟ್ ಆಲ್ ಎಲ್ಲಾ ದರ ಕೂಡ ಏರಿಕೆ ಆಗಿದೆ. ಈಗ ಆಟೋ ದರ ಕೂಡ ಮೀಟಿಂಗ್ ಮಾಡ್ತೀವಿ 12ನೇ ತಾರೀಕು ಅಂತ ಅಂದಿದ್ದಾರೆ. ಈಗ ಜಾಸ್ತಿ ಮಾಡ್ಬೇಕಾ ಬೇಡವಾ, ನಿಮ್ ಒಪಿನಿಯನ್ ಏನು? ಜಾಸ್ತಿ ಏನ್ ಮಾಡ್ಬೇಕಾಗಿಲ್ಲ ಮೇಡಮ್. ಈಗ ರ್ಯಾಪಿಡ್ ಹಬ್ಬಕ್ಕೆ ನಿಲ್ಸ್ಬಿಟ್ಟು ಸಾಕು. ಈ ಗೌರ್ಮೆಂಟ್ ಬಸ್ ಎಲ್ಲ ಫ್ರೀ ಬಿಟ್ಟಿರೋದ್ರಿಂದ ನಮಗೆ ಬಾಡಿಗೆ ಇಲ್ಲ. ಬೆಳಗ್ಗೆ 7 ಗಂಟೆಗೆ ಎದ್ದಿದ್ ನಾನು ಒಂದೇ ಒಂದು ಬಾಡಿಗೆ ಹೊಡೆದೀನಿ, ಒಂದು ಡ್ಯೂಟಿನ ಬೀಳ್ತಾ ಇಲ್ಲ. ರ್ಯಾಪಿಡ್ ಬೈಕ್ನವ್ರು ತುಂಬಾ ಅವಳಿ ಜಾಸ್ತಿ ಆಗ್ಬಿಟ್ಟಿದೆ. ಅವ್ರಿಗೆ ಬಂದ್ ಮಾಡ್ಬೇಕು, ತುಂಬಾ ಕಷ್ಟ ಆಗೋದು. ಬರೀ 100 ರೂಪಾಯಿ 150 ರೂಪಾಯಿ ಬಾಡಿಗೆ ಹೊಡಿತದೆ. ಬೆಳಗ್ಗೆ ಬರೀ 100 ರೂಪಾಯಿ ಬಾಡಿಗೆ ಹೊಡೆದು 7 ಗಂಟೆಗೆ ಎದ್ದಿದ್ದೀನಿ, ಇನ್ನು ಬಾಡಿಗೆನೆ ಹೊಡೆದಿಲ್ಲ. 300 ರೂಪಾಯಿ ಗಾಡಿ ಕಲೆಕ್ಷನ್ ಕಟ್ಟಬೇಕು. ನಾ ಬೆಳಗ್ಗೆ ಸಾಯಂಕಾಲ ದುಡಿದ್ರು 1000-1200 ರೂಪಾಯಿ ದುಡಿಬಹುದು. 300 ರೂಪಾಯಿ ಗ್ಯಾಸ್ ಬೇಕು, 300 ರೂಪಾಯಿ ಕಲೆಕ್ಷನ್ ಕೊಡ್ಬೇಕು. 300 ರೂಪಾಯಿ ತಗೊಂಡು ಮನೆಗೆ ಹೋಗಿ ಕೊಡ್ಲಿ ಮೇಡಮ್. ನಾವು ರಘು ಅಂತ ಮೇಡಮ್. ಇದಿಷ್ಟು ಆಟೋ ಚಾಲಕರು ಹೇಳ್ತಿರುವಂತಹ ಮಾತು. ಇನ್ನೂ ಒಂದಷ್ಟು ಜನ ಇದ್ದಾರೆ, ಅವರನ್ನು ಕೂಡ ಮಾತಾಡಿಸ್ತಾ ಹೋಗ್ತೀನಿ, ಅವ್ರು ಏನ್ ಹೇಳ್ತಾರೆ ಅನ್ನೋದು. ಸರ್, ಈಗ ಆಲ್ರೆಡಿ ಎಲ್ಲಾ ದರ ಕೂಡ ಜಾಸ್ತಿ ಆಗಿದೆ, ಅದ್ರಲ್ಲಿ ಮತ್ತೆ ಈಗ ಆಟೋ ದರ ಜಾಸ್ತಿ ಮಾಡ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮೀಟಿಂಗ್ ನಡೆಯುತ್ತೆ ಮಾರ್ಚ್ 12ನೇ ತಾರೀಕು. ಏನ್ ಹೇಳ್ತೀರಾ, ಜಾಸ್ತಿ ಆಗ್ಬೇಕಾ ಬೇಡವಾ? ಇದೇ ರೀತಿ ಮೀಟ್ರಿಗೆ 30 ರೂಪಾಯಿ ಇದ್ರೆ ಸಾಕಾ ಏನು ಅಂತ? ಇಲ್ಲ ಮೇಡಮ್, ಜಾಸ್ತಿ ಆಗ್ಬೇಕು. ರ್ಯಾಪಿಡೋ ಫಸ್ಟ್ ರ್ಯಾಪಿಡೋ ಆಫ್ ಮಾಡ್ಬೇಕು. ಯಾಕಂದ್ರೆ ನಾವು ಇವಾಗ ಕ್ಯಾಬ್ ನಮ್ಗೆ ಡ್ಯೂಟಿ ಇಲ್ಲ. ಬಟ್ ಅದರಲ್ಲಿ ಇವಾಗ ಗವರ್ಮೆಂಟ್ ಇದು ಎಲೆಕ್ಟ್ರಿಕಲ್ ಕಾರ್ ಬೇರೆ ಬಿಟ್ಟವ್ರೆ. ಅಷ್ಟೇ ಎಲ್ಲಾ ಕಾರ್ಗಳು ಬಂದು ನಮ್ ಕ್ಯಾಬ್ದವ್ರಿಗೆ ಒಂದು ಡ್ಯೂಟಿ ಬರ್ತಾ ಇಲ್ಲ. ಬೆಳಗ್ಗೆಯಿಂದ ನಾವು 4 ಗಂಟೆ ಬಂದಿದ್ದೀವಿ, ಇನ್ನೂವರೆಗೂ ಒಂದು ಡ್ಯೂಟಿ ಮಾಡಿಲ್ಲ. ಇಲ್ಲಿಂದ ಏರ್ಪೋರ್ಟ್ ಹೋದ್ರೆ 600 ರೂಪಾಯಿ ಕೊಡ್ತಾರೆ. 600 ರೂಪಾಯಿದಲ್ಲಿ ಬರೀ 400 ರೂಪಾಯಿ ಡೀಸೆಲೇ ಹೋಗುತ್ತೆ. ನಮ್ಗೆ ಏನ್ ಉಳಿತಾಯ ಆಗುತ್ತೆ ಮೇಡಮ್? ಗೌರ್ಮೆಂಟ್ ಜೀವನ ಕಷ್ಟ ಇದೆ. ಏನು ಒಂದೊಂದು ಒಂದೊಂದು ಹೊತ್ತು ಊಟ ಕೂಡ ನಾವು ಮಾಡಿರಲ್ಲ. ಬೆಳಗ್ಗೆ 4 ಗಂಟೆ ಬಂದು ಇನ್ನೂವರೆಗೂ 1 ರೂಪಾಯಿ ದುಡ್ದಿಲ್ಲ. ಅಲ್ಲಿ ಗೌರ್ಮೆಂಟ್ ದವ್ರಂತೂ ಏನು ಅರ್ಥ ಮಾಡ್ಕೋಲ್ಲ. ಅವರು ಬರೀ ಏನ್ ಯೋಚನೆ ಮಾಡ್ತಾರ, ಬಸ್ ಫ್ರೀ ಮಾಡೋದು ಅದನ್ನೇ ಯೋಚನೆ ಮಾಡ್ಕೋತದ. ನಮ್ದು ಯಾರ್ದು ಯೋಚನೆ ಮಾಡ್ತಾರೆ? ಕ್ಯಾಬ್ದವ್ರು ಯಾರು ಯೋಚನೆ ಮಾಡಲ್ಲ. ರಾಕೇಶ್ ಅಂತ. ಅಂದ್ರೆ ಇದಿಷ್ಟು ಒಂದು ಕಡೆಯಾಗಿ ಆಟೋ ಚಾಲಕರಾಗಿರ್ಬೋದು ಹೇಳ್ತಿರುವಂತಹ ಮಾತು. ಒಂದು ಕಡೆಯಾಗಿ ಈಗಾಗ್ಲೇ ಶಕ್ತಿ ಯೋಜನೆಯಿಂದಾಗಿ ಫ್ರೀ ಬಸ್ಗಳನ್ನ ಬಿಟ್ಟು ಜನ ಕೂಡ ಆಟೋಗಳತ್ತ ಮುಖ ಮಾಡ್ತಾ ಇಲ್ಲ. ಇನ್ನೊಂದ್ ಕಡೆಯಾಗಿ ಮೀಟರ್ ದರ ಏನಾದ್ರು ಜಾಸ್ತಿ ಮಾಡಿದ್ರೆ ಹೇಗಪ್ಪ ಬರ್ತಾರೆ ಆಟೋಗಳತ್ತ ಮತ್ತೂ ಕೂಡ ಜನ ಬರೋದು ಕಮ್ಮಿ ಆಗತ್ತೆ. ನಾವು ದಿನ ಆಟೋವನ್ನ ಚಾಲನೆ ಮಾಡ್ಕೊಂಡು ದಿನ ಒಂದು ಹೊತ್ತಿನ ಊಟವನ್ನು ಕೂಡ ಇದರಿಂದನೇ ಮಾಡ್ತೀವಿ, ಆದ್ರೆ ಬೆಳಗ್ಗೆಯಿಂದ ಬಾಡಿಗೆನೆ ಬೀಳ್ತಾ ಇಲ್ಲ. ಹಾಗಾಗಿ ಈ ರೀತಿ ಏನು ಈಗ ಮೀಟರ್ಗೆ 30 ರೂಪಾಯಿ ಇದೆ, ಅದೇ ರೀತಿ ಇರ್ಲಿ. ಮೀಟರ್ಗೆ 40 ರೂಪಾಯಿ ಆಗಿರ್ಬೋದು ಅಥವಾ ಕಿಲೋಮೀಟರ್ಗೆ 5ರಿಂದ 10 ರೂಪಾಯಿ ಜಾಸ್ತಿಯನ್ನ ಮಾಡೋದು ಬೇಡ ಅಂತ ಆಟೋ ಚಾಲಕರು ಹೇಳ್ತಿರುವಂತಹ ಮಾತು. ಹಾಗಾಗಿ ಏನಾಗುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗತ್ತೆ. ಯಾಕಂದ್ರೆ ಆಟೋ ಸಂಘಟನೆಗಳು ಒಂದ್ ಕಡೆಯಾಗಿ ದರವನ್ನ ಜಾಸ್ತಿ ಮಾಡ್ಬೇಕು ಅನ್ನುವಂತಹ ಮನವಿಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಮೀಟಿಂಗ್ ಕೂಡ ಇದೆ. ಆ ಒಂದು ಸಭೆಯಲ್ಲಿ ಏನೇನು ಡಿಸೈಡ್ ಆಗತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗತ್ತೆ.
ಕ್ಯಾಮರಾ ಪರ್ಸನ್ ನವಾಜ್ ಜೊತೆ ವರ್ಷಿತಾ ತಾಕಿರಿ, ಪವರ್ ಟಿವಿ, ಬೆಂಗಳೂರು.